ಬೆಂಗಳೂರಿನ ಫುಟ್ಪಾತ್ ರಸ್ತೆ ಬದಿ ನಿಲ್ಲಿಸ್ತಾ ಇದ್ದ ವಾಹನಗಳ ಮೇಲೆ ಜಿಬಿಎ ಸಮರವನ್ನು ಸಾರಿದೆ. ದಂಡದ ಜೊತೆಗೆ ತೆರವಿಗೆ ಮುಂದಾಗ್ತಾ ಇದ್ದ ಕೆಲವರು ಜಿಬಿಎ ಕೇಂದ್ರ ಕಚೇರಿಯಲ್ಲೇ ಪಾರ್ಕಿಂಗ್ ಮಾಡ್ತಿದ್ದಾರೆ. ಆ ಕುರಿತಂತಹ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಖಾಸಗಿ ವಾಹನಗಳ ಪಾರ್ಕಿಂಗ್, ಧೂಳು ಹಿಡಿದ ಕಾರುಗಳು, ಹೇಳೋರಿಲ್ಲ ಕೇಳೋರಿಲ್ಲ. ಜಾಗವಿಲ್ಲದಕ್ಕೆ ಕೇಂದ್ರ ಕಚೇರಿಯಲ್ಲಿ ಪಾರ್ಕಿಂಗ್. ಬೆಂಗಳೂರಿನ ಫುಟ್ಪಾತ್ ರಸ್ತೆ ಬದಿಗಳಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದ ವಾಹನಗಳನ್ನ ತೆರವು ಮಾಡ್ತಾ ಜಿಬಿಎ ಸಮರ ಸಾರಿದೆ. ಜಿಬಿಎ ಸಮರಕ್ಕೆ ವಿರುದ್ಧ ಅನ್ನೋ ಹಾಗೆ ಕೆಲವರು ತಮ್ಮ ಖಾಸಗಿ ಕಾರು, ಆಟೋಗಳನ್ನ ಜಿಬಿಎ ಕೇಂದ್ರ ಕಚೇರಿಯಲ್ಲಿಯೇ ಪಾರ್ಕಿಂಗ್ ಮಾಡ್ತಿದ್ದಾರೆ. ಜಿಬಿಎ ಕಚೇರಿ ಸುತ್ತಮುತ್ತಲಿನ ಮನೆಯವರು ಕೇಂದ್ರ ಕಚೇರಿಯಲ್ಲಿಯೇ ಪಾರ್ಕಿಂಗ್ ಮಾಡ್ತಿದ್ದಾರೆ. ಅನಧಿಕೃತವಾಗಿ ಕಾರುಗಳನ್ನ ಪಾರ್ಕಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಭದ್ರತಾ ಸಿಬ್ಬಂದಿಗಳು ಯಾವುದೇ ವಾಹನಗಳನ್ನ ತಪಾಸಣೆಯೂ ಮಾಡಲ್ಲ. ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ತಂದಿಟ್ಟು ಹೋದ್ರೂ ಕೇಳೋರೇ ಇಲ್ಲ. ಫುಟ್ಪಾತ್ ಹಾಗೂ ರಸ್ತೆ ಬದಿಗಳಲ್ಲಿ ನಿಂತಹ ಕಾರುಗಳನ್ನು ಇದೀಗ ತೆರವು ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದ್ದ ಹಾಗೆ ಒಂದಿಷ್ಟು ಕಾರ್ನ ಮಾಲೀಕರು ಅಲ್ಲಿಂದ ಕಾರುಗಳನ್ನು ತೆಗೆದುಕೊಂಡು ಬಂದು ಜಿಬಿಎ ಕೇಂದ್ರ ಕಚೇರಿಯಲ್ಲೇ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ಜಿಬಿಎಯ ಕೇಂದ್ರ ಕಚೇರಿ. ಈ ಸುತ್ತಮುತ್ತಲು ಇರುವಂಥ ಏರಿಯಾಗಳೇನಿದಾವಲ್ಲ, ಆ ಭಾಗದಿಂದ ಬಂದು ಇಲ್ಲಿ ಒಂದಿಷ್ಟು ಕಾರ್ ಮಾಲೀಕರು ಪಾರ್ಕ್ ಮಾಡ್ತಾರೆ. ಇನ್ನೂ ಕೆಲವರು BBMPಯ ಸಿಬ್ಬಂದಿಗಳೇ ಇಲ್ಲಿ BBMPಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಅಥವಾ ಕೆಲವರು ಕಾಯಂ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಅಧಿಕಾರಿಗಳು. ಸೊ ಅಂಥವರ ಮಾಲೀಕತ್ವದ ಕಾರುಗಳನ್ನು ನೇರವಾಗಿ ಬಂದು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ನಿಲ್ಲಿಸಿ ಹೋಗ್ತಾರೆ. ಸೊ ಇದನ್ನು ಕೇಳೋರು, ಪ್ರಶ್ನೆ ಮಾಡೋರು ಅಥವಾ ವಿಚಾರಣೆ ಮಾಡುವಂಥವ್ರು ಯಾರು ಕೂಡ ಇರೋದಿಲ್ಲ. ಏನು ಬೇಕಾದರೂ ತರ್ಬೋದು, ಹೇಗೆ ಬೇಕಾದರೂ ತರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಅಷ್ಟರ ಮಟ್ಟಿಗೆ ವೆಹಿಕಲ್ಸ್ಗಳು ಒಳಗೆ ಬಂದು ನಿಲ್ಲುತ್ತೆ. ನೋಡಿ, ಇದು ಧೂಳು ಹಿಡಿದಿದೆ, ಎಷ್ಟೋ ದಿನಗಳಾಗಿದೆ, ಸುಮಾರು ದಿನಗಳಿಂದಲೂ ಕೂಡ ಇಲ್ಲೇ ಪಾರ್ಕ್ ಮಾಡಲಾಗಿದೆ. ಜೊತೆಗೆ ಇನ್ನೂ ಕೆಲವು ಆಟೋಗಳನ್ನು ನಿಲ್ಲಿಸಿರ್ತಾರೆ, ಓಮ್ನಿ ವೆಹಿಕಲ್ ನಿಲ್ಲಿಸಿರ್ತಾರೆ, ಸ್ವಂತ ಕಾರುಗಳನ್ನು ನಿಲ್ಲಿಸಿರ್ತಾರೆ. ಕೆಲವು ಭಾಗಗಳಲ್ಲಂತೂ ಯೆಲ್ಲೋ ಬೋರ್ಡ್ ಇರುವಂಥ ಕಾರುಗಳನ್ನೇ ನಿಲ್ಲಿಸಿದ್ದಾರೆ ಆ ಭಾಗದಲ್ಲಿ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಸೊ ಎಂಟ್ರೆನ್ಸ್ ಭಾಗದಲ್ಲಿ ಕೂಡ ಇದೆಯಲ್ಲ, ಅಲ್ಲಿ ಕೂಡ ಸುಮಾರು ಕ್ಯೂ ಗಟ್ಟಲೆ ಅಲ್ಲಿ ಕಾರುಗಳನ್ನು ಪಾರ್ಕ್ ಮಾಡಲಾಗಿದೆ. ಸೊ ಯಾರು ಹೇಗೆ ತರ್ತಾರೆ, ಏನು ತರ್ತಾರೆ, ಅದು ಯಾವುದೂ ಕೂಡ ಇದನ್ನು ಸೆಕ್ಯೂರಿಟಿಗಳು ಕೂಡ ಪ್ರಶ್ನೆ ಮಾಡೋದಿಲ್ಲ, ವಿಚಾರಿಸೋದಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ. ಬಹುಶಃ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಅಥವಾ ಯಾವುದೇ ಅನಧಿಕೃತವಾಗಿ ಒಳ ಬಂದು ಕಾರುಗಳನ್ನು ಪಾರ್ಕ್ ಮಾಡ್ತಾಯಿದ್ರು ಕೂಡ ಸಂಬಂಧಪಟ್ಟಂಥವರು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಿಬಿಎನಲ್ಲಿ ಕೆಲಸ ಮಾಡುವ ಕೆಲ ಸಿಬ್ಬಂದಿಗಳೇ ಹಲವು ದಿನಗಳಿಂದ ತಮ್ಮ ಸ್ವಂತ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅನಧಿಕೃತವಾಗಿ ನಿಲ್ಲಿಸಿದ್ದ ಕಾರುಗಳನ್ನ ತೆರವು ಮಾಡಿ ಭದ್ರತೆ ಬಿಗಿಪಡಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.